ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಮನೆ ಕೊಂಡ್ಕೊಳ್ಳೋರಿಗೋಸ್ಕರ ಅಥವಾ ಫ್ಲ್ಯಾಟ್ ಕೊಂಡ್ಕೊಳ್ಳೋರಿಗೋಸ್ಕರ ಕೆಲವೊಂದು ಮಾಹಿತಿಗಳನ್ನು ತಂದಿದ್ದೀವಿ. ಏನು ಅಂತ ನೋಡೋಣ. ನೋಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋಗಳದ್ದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಮನೆ ಫ್ಲ್ಯಾಟ್ಗಳನ್ನು ಕೊಂಡುಕೊಳ್ಳುವುದು ತುಂಬ ಕಷ್ಟವಾಗಿದೆ, ಹಾಗೂ ಎಷ್ಟೇ ಹಣವಿದ್ದರೂ ಸಹ ಇವುಗಳನ್ನು ಕೊಂಡುಕೊಳ್ಳಲು ಕಷ್ಟವಾಗಿದೆ. ಏಕೆಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಕೂಡಿಟ್ಟ ಹಣದಿಂದ ಮನೆ ಖರೀದಿ ಮಾಡುವುದು ಮಧ್ಯಮ ವರ್ಗದ ಜನಕ್ಕೆ ಕನಸಾಗಿರುತ್ತದೆ. ಆದರೆ ಮನೆ ಕೊಂಡುಕೊಂಡ ನಂತರವೂ ತುಂಬ ಜನರಿಗೆ ಮೋಸವಾಗುತ್ತಾ ಇದೆ. ಆದ್ದರಿಂದ ಖರೀದಿಸುವ ಮೊದಲೇ ಎಲ್ಲವನ್ನು ವಿಚಾರಿಸಿಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ಒಂದೇ ಆಸ್ತಿಯನ್ನು ವಿವಿಧ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ಮೋಸ ಮಾಡಿರುತ್ತಾರೆ. ಇತ್ತೀಚೆಗೆ ಮನೆ ಖರೀದಿ ಯಾವೆಲ್ಲ ದಾಖಲೆಗಳು ಪರಿಶೀಲಿಸಬೇಕು ಹಾಗೂ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಣ ಇಲಾಖೆಯು 6 ದಾಖಲೆಗಳನ್ನು ನೀಡಿದೆ. ಯಾವುದು ಎಂದು ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಕರ್ನಾಟಕದ ರಾಜ್ಯ ಕಂದಾಯ ಇಲಾಖೆಯು ಈ ದಾಖಲೆಗಳನ್ನು ಪರಿಶೀಲಿಸುವವರ ಯಾವುದೇ ರೀತಿಯ ಮೋಸ ಹೋಗುವುದಿಲ್ಲ ಎಂದು ದೃಢೀಕರಿಸಿದ್ದಾರೆ. ಪ್ರತಿಯೊಬ್ಬ ಸಾರ್ವಜನಿಕ ಮತ್ತು ಮನೆ ಮಾಲೀಕರು ಮತ್ತು ಖರೀದಿಸುವವರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು. ಜನರಿಗೆ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ತುಂಬ ಜನರು ವಾಸಿಸುತ್ತಾರೆ. ನಂತರ ಕೂಡಿಟ್ಟ ಹಣದಿಂದ ಅನೇಕರು ಸ್ವಂತ ಮನೆ ಖರೀದಿ ಮಾಡುವವರು ತುಂಬ ಜನ ಇದ್ದಾರೆ. ಹಾಗೂ ಸಾಮಾನ್ಯ ಜನರಿಗೆ ಮತ್ತು ಬಡವರಿಗೆ ಯಾವುದೇ ರೀತಿಯ ಮೋಸ ಹೋಗಬಾರದು ಎಂದು ನೋಂದಣಿ ಮತ್ತು ಮುದ್ರಣ ಹಾಗೂ ರಾಜ್ಯ ಕಂದಾಯ ಇಲಾಖೆಯು ಈ 6 ದಾಖಲೆಗಳನ್ನು ನಿಗದಿಪಡಿಸಿದ್ದಾರೆ. ನೀವು ಮನೆ ಮಾಲೀಕರು ಅಥವಾ ಮನೆ ಖರೀದಿ ಮಾಡುತ್ತಿದ್ದರೆ ನೋಡಿ. ಮನೆ ಖರೀದಿ ಮಾಡುವಾಗ ಈ ದಾಖಲೆಗಳು ಅತಿ ಮುಖ್ಯ. ಮಾರಾಟ ಒಪ್ಪಂದ ಪತ್ರ. ಈ ದಾಖಲೆಯ ನಿಯಮಗಳು, ನಿಬಂಧನೆಗಳು, ಸ್ವಾಧೀನ ದಿನಾಂಕ, ಪಾವತಿ ಯೋಜನೆ, ವಿಶೇಷ ಗುಣಗಳು, ಸಾಮಾನ್ಯ ಪ್ರದೇಶಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರ ಮುಂತಾದ ಆಸ್ತಿಗಳ ಬಗ್ಗೆ ವಿವರ, ಒಪ್ಪಂದಗಳ ಡೆವಲಪ್, ನಿರ್ಮಾಣ ಜವಾಬ್ದಾರರು ಏನು ಮಾಡ್ತಾ ಇದ್ದಾರೆ ಎಂದು ತಿಳಿಸುತ್ತದೆ. 2. ಆಸ್ತಿ ಖರೀದಿಸಲು ಮತ್ತು ಗೃಹ ಸಾಲ ಪಡೆಯಲು ಈ ದಾಖಲೆಗಳನ್ನು ಪಾಲಿಸಬೇಕಾಗುತ್ತದೆ. ರೇವಾ ನೋಂದಣಿ ಪತ್ರ, ರಿಯಲ್ ಎಸ್ಟೇಟ್ ಮತ್ತು ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 2015ರಲ್ಲಿ ಜಾರಿಗೆ ಬಂದ ನಂತರ ನಿರ್ಮಾಣ ಹಂತದಲ್ಲಿರುವ ಪ್ರತಿಯೊಂದು ಆಯಾ ರಾಜ್ಯದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ರೇರಾ ಕಂದಾಯವಾಗಿ ನೋಂದಣಿ ಕಡ್ಡಾಯ. ನಿರ್ಮಾಣ ಹಂತದಲ್ಲಿ ಇರುವ ಯೋಜನೆ ಸಂಬಂಧಿಸಿದ ನಿಯಮ ಮತ್ತು ವಿವರಗಳು ಮತ್ತು ದಾಖಲೆಗಳ ಮಾಹಿತಿಯನ್ನು ಪ್ರವರ್ತಕರು ರೇರಾಗೆ ಸಲ್ಲಿಸಿ ಅಪ್ಲೋಡ್ ಮಾಡಬೇಕು. ಸ್ವಾಧೀನ ಪ್ರಮಾಣ ಪತ್ರ. ಸಹಿ ಮಾಡುವ ಮೊದಲು ಪರಿಶೀಲಿಸಬೇಕಾಗುತ್ತದೆ ಆಗುವ ಪ್ರಮುಖ ದಾಖಲೆ ಎಂದರೆ ಸ್ವಾಧೀನ ಪ್ರಮಾಣ ಪತ್ರವಾಗಿದೆ. ಇದು ಪ್ರಾಧಿಕಾರವೇ ನೀಡುತ್ತದೆ. ಪ್ರಮಾಣ ಪತ್ರ ಹೊಂದಿದ್ದು ಇದು ಘಟಕವು ಸಂಬಂಧಿಸಿದ ಯೋಜನಾ ಪ್ರಾಧಿಕಾರವು ಸ್ವಾಧೀನಪಡಿಸಿಕೊಳ್ಳಲು ಕಾನೂನುಬದ್ಧವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತದೆ. ಯೋಜನೆಯ ಒಂದು ಭಾಗಕ್ಕೆ ಅಂತಹ ಪ್ರಮಾಣ ಪತ್ರವನ್ನು ನೀಡಬಹುದು. ನೆಕ್ಸ್ಟ್, ಎನ್ಕಂಬರಸ್ ಪ್ರಮಾಣ ಪತ್ರ. ಆಸ್ತಿಯ ಅದರ ಒಂದು ಶೀರ್ಷಿಕೆಯ ಬಗ್ಗೆ ಯಾವುದೇ ರೀತಿಯ ವಿವಾದ ಮುಕ್ತವಾಗಿದೆ ಮತ್ತು ಖರೀದಿದಾರನು ಖರೀದಿಸಲು ಬಯಸುವ ಸಾಲ ಯಾವುದು ಮತ್ತು ಯಾವುದೇ ಅಪಮಾನವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು. ಎನ್ಕಂಬರಸ್ ಪ್ರಮಾಣ ಪತ್ರವು ಸಹಾಯ ಮಾಡುತ್ತದೆ. ಅಂದರೆ ಯಾವುದೇ ಅದರ ಬಗ್ಗೆ ಅಡಮಾನ ಏನೂ ಇರೋದಿಲ್ಲ ಅಂತ ಅದು ಒಂದು ಸರ್ಟಿಫಿಕೇಟ್ನ ಕೊಡುತ್ತೆ. ನೆಕ್ಸ್ಟ್, ಮಾಲೀಕತ್ವ ಪ್ರಮಾಣ ಪತ್ರ. ಸೂಕ್ತ ಅನುಭವವುಳ್ಳ ವಕೀಲರು ನಿರ್ಮಿಸಲು ಉದ್ದೇಶಿಸುವ ಭೂಮಿಯ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅಂತಹ ಭೂಮಿಯ ಪಟ್ಟಿ ಎಂದು ಹೇಳಿಕೊಂಡು ಯಾವುದೇ ಅಡೆತಡೆ ಇಲ್ಲದೆ ಬಿಲ್ಡರ್ನಿಂದ ಫ್ಲ್ಯಾಟ್ ಖರೀದಿಸಿದ ನಂತರ ಪ್ರಮುಖ ದಾಖಲೆಗಳು ಏಕೆಂದರೆ ಯೋಜನೆ ಅಥವಾ ಅಧಿಕಾರಿಗಳಿಂದ ಅನುಮೋದನೆಗೆ ಹಾಗೂ ಯಾವುದೇ ಆಕ್ಷೇಪಣೆ ಇಲ್ಲವೆಂದು ತೋರಿಸುವ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.